ಹೊನ್ನಾವರ ಕಾಸರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟೊಂಕ 2 ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಸ್ಥಿತಿ ಚಿಂತಾಜನಕವಾಗಿದೆ. ಸಂಬಂಧಪಟ್ಟವರು ಆದಷ್ಟು ಬೇಗ ನಮ್ಮ ಶಾಲೆಯ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಎಸ್ಡಿಎಂಸಿ ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸಮಯದಲ್ಲಿ 1ರಿಂದ 7ನೇ ತರಗತಿಯಲ್ಲಿ ಒಟ್ಟು 108 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಒಟ್ಟು 6 ಶಿಕ್ಷಕರು, ಒಬ್ಬ ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು, ಪ್ರತಿಯೊಂದು ತರಗತಿಯಲ್ಲಿಯೂ ವಿದ್ಯಾರ್ಥಿಗಳಿದ್ದಾರೆ. 108 ಜನ ಮಕ್ಕಳಿದ್ದಾರೆ ಮತ್ತು 7 ಜನ ಶಿಕ್ಷಕರು ಇದ್ದಾರೆ. ಆದರೆ ಇಲ್ಲಿ ಇರುವ ಕೊಠಡಿಗಳ ಸಂಖ್ಯೆ 5. ನಮಗೆ 2008-9ರಲ್ಲಿ ಒಂದು ಕೊಠಡಿ ಬಂದಿತ್ತು ಸರ್ವ ಶಿಕ್ಷಾ ಅಭಿಯಾನ ಅಡಿಯಲ್ಲಿ. ಅದರ ನಂತರ ದಿನಗಳಲ್ಲಿ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ MLA ಸಾಹೇಬರು ಇರಲಿ, ಇವಾಗ ಇದ್ದ ಶಾಸಕರು ಇರಲಿ, ಆಫೀಸ್ ಡಿಪಾರ್ಟ್ಮೆಂಟ್ ಆಗಿ ಆಫೀಸಲ್ಲಿ, DDP ಆಫೀಸಲ್ಲಿ ಎಲ್ಲ ಕಡೆ ಪ್ರಯತ್ನ ಮಾಡೋದಷ್ಟು ಮಾಡಿದ್ದೇವೆ ಸರ್. ಆದರೆ ಇನ್ನುವರೆಗೆ ನಮಗೆ ಒಂದು ಕೊಠಡಿಯನ್ನು ಕೊಡಲಿಲ್ಲ ಸರ್. ಅದ ನಂತರ 2008-9 ನಂತರ ಮತ್ತೆ ಅದ ನಂತರ ಇಷ್ಟು ವಿದ್ಯಾರ್ಥಿ ಶಿಕ್ಷಕರಿಗೆ ಕೇವಲ 5 ಕೊಠಡಿ ಮಾತ್ರ ಇದೆ. ವಿದ್ಯಾರ್ಥಿಗಳಿಗೆ ತರಗತಿ ತೆಗೆದುಕೊಳ್ಳಲು ಶಾಲಾ ವರಾಂಡದಲ್ಲಿ ಕಂಪ್ಯೂಟರ್ ಇಡಲು ಮಾಡಿರುವ ಕಿರಿದಾದ ಕೋಣೆಯಲ್ಲಿ ಪಾಠ ಮಾಡುವ ಪರಿಸ್ಥಿತಿ ಶಿಕ್ಷಕರದ್ದಾಗಿದೆ. ಉಳಿದ ಸಮಯ ಒಂದೇ ಕೊಠಡಿಯಲ್ಲಿ 2 ತರಗತಿ ವಿದ್ಯಾರ್ಥಿಗಳು ಇರುವಂತಾಗಿದೆ. ನಮ್ಮದು ವರಾಂಡ ಇದೆ. ಆ ವರಾಂಡದಲ್ಲಿ ಒಂದು ಕ್ಲಾಸನ್ನು ನಾವು ನಡೆಸ್ತಾ ಇದ್ದೇವೆ. ಮತ್ತೆ ನಾವು ಕಂಪ್ಯೂಟರ್ವನ್ನು ಇಡಲಿಕ್ಕೆ ಒಂದು ಸಣ್ಣ ಒಂದು ಗ್ಯಾಪ್ ಮಾಡಿ ಇದು ಮಾಡಿದ್ರು ಒಂದು ಕ್ಲಾಸ್ ರೂಮಲ್ಲಿ. ಆ ಗ್ಯಾಪಲ್ಲೂ ನಾವು ಒಂದು ಟೈಮಲ್ಲಿ ಒಂದು ಕ್ಲಾಸನ್ನು ಅಲ್ಲಿ ಇನ್ನೂ ತಗೊಳ್ತಾ ಇದ್ದೇವೆ. ಬಹಳ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ. ಹಿಂಗೆ ಆದ್ರಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ. ನಾವು ಜನಪ್ರತಿನಿಧಿಗಳಿಗೆ ಹೇಳೋದು ಏನಂದರೆ, ಈ ನಮ್ಮ ಶಾಲೆಯ ಏನು ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಸರಿ ಮಾಡಿಕೊಡ್ಬೇಕು ಮತ್ತು ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ಶಾಲಾ ಕಟ್ಟಡ ಹಳೆಯದಾಗಿದ್ದು ಮೇಲ್ಛಾವಣಿ ಶಿಥಿಲಗೊಂಡಿದೆ. ಮಳೆ ಬಂತು ಅಂದ್ರೆ ನೀರು ಒಳಗೆ ಬರುತ್ತದೆ. ಕಟ್ಟಡದ ಹಂಚು ಇನ್ನಿತರ ಬಿಡಿ ಭಾಗಗಳು ಬೀಳುವ ಸಾಧ್ಯತೆ ಇರುವುದರಿಂದ ವಿದ್ಯಾರ್ಥಿಗಳ ಶಿಕ್ಷಕರ ರಕ್ಷಣೆಗಾಗಿ ಕೊಠಡಿ ಒಳಗಡೆಯಿಂದ ಮೇಲ್ಛಾವಣಿ ಪ್ಲಾಸ್ಟಿಕ್ ಹೊದಿಕೆ ಕಟ್ಟಲಾಗಿದೆ. ಮೇಲೆ ಕಟ್ಟಿರುವ ಪ್ಲಾಸ್ಟಿಕ್ ಹೊದಿಕೆ ರಕ್ಷಣೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ಶಾಲಾ ಅವಧಿ ಕಳೆಯುತ್ತಿದ್ದಾರೆ. ಮಳೆಗಾಲದ ಸಮಯದಲ್ಲಿ ಗಾಳಿ ಬೀಸಿದ್ರೆ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ. ಸಮುದ್ರದ ಸಮೀಪ ಶಾಲೆ ಇರುವುದರಿಂದ ಹಳೆದಾದ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ. 2 ಕೊಠಡಿಯನ್ನ ಅವಶ್ಯಕತೆ ಇದೆ. ಮತ್ತೆ ಇದ್ದ ಕೊಠಡಿಗಳಲ್ಲಿ ನಾವು ತಾರ್ಪಲವನ್ನು ಹಾಕಿ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಆಕಸ್ಮಿಕವಾಗಿ ಏನಾರು ಆದರೆ ಅದಕ್ಕೆ ತಾವೇ ಹೊಣೆ ಹಾಕ್ತೀರಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೇನೆ. ಮತ್ತೆ ತಕ್ಷಣವಾಗಿ ನಮಗೆ ರಿಪೇರಿಯನ್ನು ಮಾಡಿಕೊಡ್ಬೇಕು ಕೊಠಡಿ. ಮತ್ತೆ ತಕ್ಷಣವಾಗಿ 2 ಕೊಠಡಿಯನ್ನು ಮಂಜೂರು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ನಾನು ವಿನಂತಿಸುತ್ತಾ ಇದ್ದೇನೆ. 100 ಅಂಕೆ ದಾಟಿದ ವಿದ್ಯಾರ್ಥಿಗಳಿರುವ ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಅಕ್ಷರಶಃ ಸಮಸ್ಯೆ ಎದುರಿಸುತ್ತಿದೆ. ಕಟ್ಟಡದ ಮೇಲ್ಛಾವಣಿ ಹದಗೆಟ್ಟು ಹೋಗಿರುವುದರಿಂದ ಅಪಾಯ ಆಗುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಮತ್ತೆ 4 ಕೊಠಡಿನೂ ಅದು ದುರಸ್ತಿ ಹಂತದಲ್ಲಿ ಇದೆ. ಅದರ ವಿಷಯದಲ್ಲಿ ನಾವು ಸುಮಾರು ಸರಿ ಆಫೀಸಲ್ಲಿ ಆಗಿರಲಿ ನಮ್ಮ ಮಿನಿಸ್ಟರ್ ಸಾಹೇಬ್ರ ಹತ್ರನೂ ಹೇಳಿದ್ದೇವೆ. ಅವರು ನೋಡುವನೇ ಅಂತ ಹೇಳ್ತಾ ಇದ್ದಾರೆ. ಇವಾಗ 2 ವರ್ಷ ಆಯ್ತು. 2 ವರ್ಷದಿಂದ ನಾನು ಕನಿಷ್ಠ ಒಂದು 20 ಸರಿ ಅವರಿಗೆ ಭೇಟಿ ಆಗಿದ್ದೇನೆ. ಆ 20 ಸರಿ ಭೇಟಿ ಆದಾಗಲೂ ಅವರು ಹೇಳಿದ್ದು ಅದೇ ಒಂದೇ ಮಾತು, ನಾನು ಮಾಡ್ತೇನೆ ಕೆಲಸ ಅಂತಲೇ ಹೇಳ್ತಾರೆ. ಇನ್ನೂವರೆಗೆ ಒಂದು ಕೆಲಸವನ್ನು ಮಾಡಲಿಲ್ಲ ಅವರು ನಮ್ಮದು. ಪೊಲೀಸ್ ಇಲಾಖೆ ಭಟ್ಕಳ, ಶ್ರೀ ಜ್ಞಾನೇಶ್ವರಿ ಬಿಇಡಿ ಕಾಲೇಜು ಭಟ್ಕಳ ಹಾಗೂ ನ್ಯೂ ಇಂಗ್ಲಿಷ್ ಸ್ಕೂಲ್ PU ಕಾಲೇಜು ಭಟ್ಕಳ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ ಭಟ್ಕಳ ಸಂಶುದ್ದೀನ್ ಸರ್ಕಲ್ನಿಂದ ತಾಲೂಕಾಡಳಿತ ಸೌಧದವರೆಗೆ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಮಾದಕ ದ್ರವ್ಯ ವಿರೋಧಿ ಭಿತ್ತಿಪತ್ರವನ್ನು ಪ್ರದರ್ಶಿಸಲಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್, ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ, ಸಿಪಿಐ ದಿವಾಕರ್, ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುರಕ್ಷಿತ್ ಶೆಟ್ಟಿ, ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ PU ಕಾಲೇಜು ಪ್ರಾಚಾರ್ಯ ವೀರೇಂದ್ರ ಶಾನ್ಬಾಗ್, ಅಳವೆಯಲ್ಲಿ ಮಾದಕ ವಸ್ತುಗಳಿಗೆ ಆಕರ್ಷಿತರಾಗುವ ವಿದ್ಯಾರ್ಥಿಗಳು, ಯುವಕರು ಕಾಲಕ್ರಮೇಣ ವ್ಯಸನಿಗಳಾಗುವ ಅಪಾಯ ಇದೆ. ಇದರಿಂದ ಮಾನಸಿಕ ಖಿನ್ನತೆ ಉಂಟಾಗಿ ಅಪರಾಧ ಕೃತ್ಯಗಳು ಹೆಚ್ಚಾಗುವ ಸಂಭವವಿರುತ್ತದೆ. ಶಿಕ್ಷಿತರಾದವರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ
ಸಮಾಜಕ್ಕೆ ತುಂಬಲಾರದ ಹಾನಿ ಉಂಟಾಗುತ್ತದೆ ಎಂದರು. ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಸೇವನೆ ಮಾಡಿದನೆಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟು ತಾನೇನು ಅಪರಾಧ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಶಾಲಾ ಹಂತದಿಂದಲೇ ಮಾದಕ ದ್ರವ್ಯಗಳ ಸೇವನೆ ಅತಿ ಆಗ್ತಿದೆ. ಭಾರತದಲ್ಲಿ 2-2.5% ಮಾದಕ ಸೇವನೆ ಆಗ್ತಿದೆ ಅಂದರೆ 90% ವಿದ್ಯಾರ್ಥಿಗಳು, ಅದರಲ್ಲೂ ಎಜುಕೇಟೆಡ್ ಪರ್ಸನ್ನೇ ಮಾದಕ ದ್ರವ್ಯ ಸೇವನೆಯಿಂದ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ತನ್ನ ಸೇವನೆಯಿಂದ ಒಂದು ಚಾಕು ಹಿಡಿದಿದ್ದೀನಿ ಅಂದರೆ ಅವನಿಗೆ ಅದು ಚಾಕು ಅಂತ ಅನ್ಸೋದಿಲ್ಲ ಮಾದಕ ದ್ರವ್ಯ ಸೇವನೆ ಮಾಡಿದಾಗ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ದಿನ ಅಂತ ಆಚರಿಸ್ತಾರೆ. ಈ ವರ್ಷದ ಒಂದು ಥೀಮ್ ಏನಪ್ಪಾ ಅಂತಂದ್ರೆ ಸರಪಳಿಗಳನ್ನು ಮುರಿಯುವುದು, ತಡೆಗಟ್ಟುವಿಕೆ, ಚಿಕಿತ್ಸೆ ಮತ್ತು ಎಲ್ಲರಿಗೂ ಚೇತರಿಕೆ. ಸೊ ಇದೆಲ್ಲ UN ಅಂದ್ರೆ ಯುನೈಟೆಡ್ ನೇಷನ್ಸ್ ಇಂದ ಭಾರತ ಸರ್ಕಾರದಿಂದ ಒಂದೊಂದು ದಿನ ಒಂದೊಂದು ವಿಷಯವನ್ನ ಆರಿಸಿಕೊಳ್ತಕ್ಕಂಥ ಉದ್ದೇಶ ಏನಂತಂದ್ರೆ ಒಟ್ಟಾರೆಯಾಗಿ ಇದರಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು. ನೀವೆಲ್ಲರೂ ಬೇರೆ ಬೇರೆ ಮಹಾವಿದ್ಯಾಲಯಗಳಿಗೆ, ಸಿಟಿ ಲಿಮಿಟ್ ಗಳಿಗೆ ಹೋಗೋರಿದ್ದೀರಿ. ಅಲ್ಲಿ ಆ ತರ ಒಂದು ಅಟ್ರಾಕ್ಷನ್ ಗೆ ಒಳಗಾಗುವ ಸಾಧ್ಯತೆ ಇದೆ. ಹಾಗಾಗಿ PUC ವಿದ್ಯಾರ್ಥಿಗಳು ಮತ್ತು ಮುಂದೆ ಶಿಕ್ಷಕರಾಗುವ ನೀವೆಲ್ಲರೂ ಈ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಿದೆ. ಹಾಗಾಗಿ ಈ 2 ಮಹಾವಿದ್ಯಾಲಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಬಹಳ ಸೂಕ್ತ ಅಂತ ನನಗನ್ನಿಸುದು. ನೀವೆಲ್ಲರೂ ಸಹ ನನಗನ್ನಿಸುದು ಸಾಮಾನ್ಯವಾಗಿ ಬರ್ತ್ಡೇ ಪಾರ್ಟಿಗಳು ಇತ್ತೀಚೆಗೆ ಸ್ವಲ್ಪ ಟೀನೇಜ್ ಆಯ್ತಾ. ಸೊ ಯಾಕಾಗುತ್ತೆ ಇದು ಟೀನೇಜ್ ಅಲ್ಲಿ ಏನಾಗುತ್ತೆ, ಪಿಯರ್ ಪ್ರೆಷರ್ ಅಂತ ಒಂದಿರುತ್ತೆ. ಪಿಯರ್ ಪ್ರೆಷರ್ ಅಂತ ಹೇಳಿದ್ರೆ ಏನು, ನಿಮ್ಮ ಫ್ರೆಂಡ್ಸ್, ಆ ಗ್ರೂಪ್, ಆ ಸರ್ಕಲ್ ಏನ್ ಹೊಸದಾಗಿ ಶುರುವಾಗುತ್ತೆ ನೀವು ಕಾಲೇಜಿಗೆ ಹೋಗ್ಬೇಕಾದ್ರೆ. ಸೊ ಏನಾಗುತ್ತೆ ಆ ಟೈಮಲ್ಲಿ ಒಂದು ಅಟ್ರಾಕ್ಟಿವ್ನೆಸ್ ಅಂತ ಹೇಳ್ತೇವೆ. ಇದರಲ್ಲಿ ಕೆಲವೊಂದ್ಸತಿ ಎಲ್ಲ ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು, ಹೊಸ ಬೈಕ್ ತಗೊಂಡ್ ಬರುವಂತದ್ದು ಅಥವಾ ಶೋಕಿ ಮಾಡುವಂತದ್ದು ಆ ತರದಲ್ಲಿ. ಸೊ ಏನಾಗುತ್ತೆ ನೋಡಿದಾಗ ಅದೊಂಥರ ತುಂಬಾ ಕ್ರೇಜ್ ಅನ್ಸುತ್ತೆ ಆ ತರ ಮಾಡಿದಾಗ. ಸೊ ಅಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಏನಾಗುತ್ತೆ, ಈ ಒಂದು ಡ್ರಿಂಕ್ಸ್ ಬಗ್ಗೆ ಹೇಳ್ತೀವಿ. ಒಂದು ಯಾವ್ದೋ ಕಾಲೇಜ್ ಮೇಟ್ ಇರ್ತಾರೆ ಅಥವಾ ಏನೋ ಇರ್ತಾರೆ, ಫಸ್ಟ್ ಶುರು ಆಗ್ಬೇಕಾದ್ರೆ ಒಂದೇ ಪೆಗ್ ಮಗ ಅಂತ ಹೇಳಿ ಶುರು ಮಾಡ್ತಾರೆ ಆಯ್ತಾ. ಸೊ ಕೆಲವೊಂದ್ಸತಿ ಅದು ಒಂದು ಪೆಗ್ ಇಂದ ಹೋಗಿ 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 ತುಂಬಾನೇ ಜಾಸ್ತಿಯಾಗಿ ಅವ್ರು ಕುಡ್ತದೆ ಚಟಕ್ಕೆ ಬಲಿಯಾಗ್ಲಿಕ್ಕೆ ಶುರು ಆಗ್ತಾರೆ. ಸೊ ಅವ್ರಿಗೆ ಏನಾಗ್ತದೆ ಒಂಥರ ಒಬ್ಸೆಷನ್, ಅದಿಲ್ಲದೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಕೂಡ ಬೇರೆ ಇದಂದ್ರೆ ಇಂಜೆಕ್ಟೇಬಲ್ಸ್ ಡ್ರಗ್ಸ್ ಅಂದ್ರೆ ಅದು ಬರೀ ಆಲ್ಕೋಹಾಲ್ ಮಾತ್ರ ಅಲ್ಲ, ಬೇರೆ ತರದಲ್ಲೂ ಇರುತ್ತೆ. ಭಟ್ಕಳ ಶಹರ ಠಾಣೆ PSI ನವೀನ್ ನಾಯ್ಕ್ ಮಾದಕ ದ್ರವ್ಯ ಸೇವನೆಗೆ ಸಂಬಂಧಿಸಿದಂತೆ ಇರುವ ಕಾಯ್ದೆಗಳ ಕುರಿತು ಮಾಹಿತಿ ನೀಡಿದ್ರು. ಮುಖ್ಯವಾಗಿ ಇದರಲ್ಲಿ 2 ತರದ ಡ್ರಗ್ಸ್ ಗಳಿದೆ. ಒಂದು ನ್ಯಾಚುರಲ್ ಡ್ರಗ್ಸ್ ಮತ್ತೆ ಸಿಂಥೆಟಿಕ್ ಡ್ರಗ್. ನ್ಯಾಚುರಲ್ ಡ್ರಗ್ ಅಂತ ಹೇಳಿದ್ರೆ ಪ್ರಕೃತಿ ದತ್ತವಾಗಿ ನೇರವಾಗಿ ಇದನ್ನ ಕಲ್ಟಿವೇಶನ್ ಮಾಡಿ ಬೆಳೆಸುವಂತದ್ದು, ಲೈಕ್ ಪ್ಲಾಂಟ್ ರೂಪದಲ್ಲಿ ಸಿಗುವಂತದ್ದು. ಈ ರೀತಿಯಾಗಿ ಪ್ರಕೃತಿ ದತ್ತವಾಗಿ ನೇರವಾಗಿ ಸಿಗುವಂತಹ ಇದನ್ನ ನ್ಯಾಚುರಲ್ ಡ್ರಗ್ಸ್ ಅಂತ ಹೇಳಿ. ಉದಾಹರಣೆಗೆ ಗಾಂಜಾ ನೇರವಾಗಿ ಇದನ್ನ ಕಲ್ಟಿವೇಶನ್ ಮಾಡಕ್ಕೆ ಬೆಳೆಸುವಂತಹದ್ದು. ಭಾರತದಲ್ಲಿ ಇದು ಬೆಳೆಸಕ್ಕೆ ಅವಕಾಶ ಇಲ್ಲ. ನಂತರ ಮಾದಕ ದ್ರವ್ಯ ಸೇವನೆಯ ವಿರುದ್ಧ ಸಾಮೂಹಿಕವಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ವೇದಿಕೆಯಲ್ಲಿ ಭಟ್ಕಳ ಶಹರ ಠಾಣಾ SI ತಿಮ್ಮಪ್ಪ ಮೊಗೇರ್ ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.